ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವಿಕ್ಕಿನ ಅರ್ಜುನ್ ಮತ್ತು ಭಾರ್ಗವಿ ಭೇಟಿ ಆಗ್ತಾರೆ. ಇಲ್ಲಿ ವಿಕ್ಕಿ ತುಂಬ ಬದಲಾಗಿರೋ ಹಾಗೆ ನಾಟಕ ಮಾಡ್ತಿದ್ದಾರೆ. ಜೈಲ್ಗೆ ಹೋದ್ಮೇಲೆ ನನಗೆ ತಪ್ಪಿನ ಅರಿವಾಗಿದೆ, ನೀವು ಶಿಕ್ಷೆ ಕೊಡಿಸಿದ್ದು ಏನೂ ತಪ್ಪಿಲ್ಲ, ನಾನು ನನ್ನಮ್ಮ ತಪ್ಪು ಮಾಡಿದ್ವಿ, ಅದಕ್ಕೆ ಶಿಕ್ಷೆ ಆಯಿತು. ನನ್ನಮ್ಮ ನನಗೋಸ್ಕರ ತಪ್ಪು ಮಾಡಿ ಸಂಧ್ಯಾ ಜೀವನೇ ಹೊರಟೋಯ್ತು. ನಾನು ಆ ಮಾಡಿದ್ರೆ ತಪ್ಪಿಂದಾನೆ ಇಷ್ಟೆಲ್ಲ ನಡೆದೋಯ್ತು. ನನಗೆ ಜ್ಞಾನೋದಯ ಆಗಿದೆ. ನಿಜಕ್ಕೂ ಅಡ್ವೆಂಚರಸ್ ಕ್ರೇಜಿ ಫನ್ ಅನ್ನೋದೇ ಬದುಕು ಅಂತ ಅನ್ಕೊಂಡ್ಬಿಟ್ಟಿದೆ. ನಿಮ್ಮ ಹಾಗೆ ಅಪ್ಪ ಅಮ್ಮ ತಪ್ಪನ್ನು ತಿಳಿಸಿ ಹೇಳುವುದಿದ್ರೆ ನಾನು ಕೂಡ ಬದಲಾಗ್ತದೆ. ನಿಜಕ್ಕೂ ಕೂಡ ನಾನು ಮಾಡಿದ್ದೆ ಸರಿ ಅಂತ ಹೇಳಿದಾಗ ಅಪ್ಪ ಅಮ್ಮ ನನಗೆ ಯಾವುದು ಕೂಡ ತಪ್ಪಾಗಿ ಕಾಣಿಸ್ಲಿಲ್ಲ. ಮಂತ್ರಿ ಮಗ ಅನ್ನೋ ಜಂಬ ಅಹಂಕಾರ ನನ್ನನ್ನು ಈ ಪರಿಸ್ಥಿತಿಗೆ ತಂದುಬಿಡ್ತು. ನಿಮ್ಮಂಥ ಅಪ್ಪ ಅಮ್ಮ ನನಗೂ ಕೂಡ ಇದ್ದಿದ್ರೆ ನಿಮ್ಮ ಹಾಗೆ ನಾನು ಕೂಡ ಇವತ್ತು ಇರ್ತಾ ಇದ್ದೆ. ಇನ್ನು ಮುಂದೆನಾದರೂ ನನ್ನಿಂದ ಆಗಿರೋ ತಪ್ಪನ್ನು ತಿದ್ಕೋಬೇಕು, ಬದಲಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ರೀತುಗೆ ನನ್ನ ಮುಖ ತೋರಿಸೋಗೆ ಆಗ್ತಿಲ್ಲ, ಅದಕ್ಕೋಸ್ಕರ ಭೇಟಿ ಆಗಿಲ್ಲ ಅಂತ ಹೇಳಿ ಇಲ್ಲಿ ವಿಕ್ಕಿ ಮಾತನಾಡ್ತಾರೆ. ಇದರಿಂದಾಗಿ ಭಾರ್ಗವಿ ಮತ್ತು ಅರ್ಜುನ್ಗೆ ತುಂಬ ಖುಷಿ ಆಗುತ್ತೆ. ನಂತರ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಮಗುಗೆ ಆಕ್ಸಿಡೆಂಟ್ ಆದ ತಕ್ಷಣ ಮೂವರು ಕೂಡ ಓಡಿ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಇರ್ತಾರೆ. ಮಗುಗೆ ತುಂಬ ಬ್ಲಡ್ ಲಾಸ್ ಆಗಿದೆ ಅಂದಾಗ ID ಕಾರ್ಡ್ ನೋಡಿ ನಂದೇ ಬ್ಲಡ್ ಗ್ರೂಪ್, ನಾನೇ ಬ್ಲಡ್ ಕೊಡ್ತೀನಿ ಅಂತ ವಿಕ್ಕಿ ಹೇಳ್ತಾರೆ. ಈ ಕಡೆ ಮಗುಗೆ ಬ್ಲಡ್ ಕೊಡ್ತೀನಿ ಅಂತ ಕರ್ಕೊಂಡು ಕೂಡ ಹೋಗ್ತಾರೆ. ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ. ಇದನ್ನೇ ಅಲ್ವಾ ಬದಲಾವಣೆ ಅನ್ನೋದು ಅಂತ ಭಾರ್ಗವಿ ಹೇಳ್ತಾರೆ. ಜನರಲ್ಲಿ ಎಲ್ಲರೂ ಕೂಡ ಹೌದು ಈ ಹುಡುಗ ಬದಲಾಗಿದ್ದಾನೆ, ಜೈಲಿಗೆ ಹೋಗಿ ಬಂದಮೇಲೆ ಒಳ್ಳೆಯವನಾಗಿದ್ದಾನೆ ಅಂತ ಮಾತಾಡ್ತಿದ್ದಾರೆ. ಅತ್ತ ಕಡೆ ನಿಜಕ್ಕೂ ಕೂಡ ವಿಕ್ಕಿ ಮಗುವನ್ನು ಕಾಪಾಡಿದ್ನ ಖಂಡಿತ ಇಲ್ಲ. ಆ ರೀತಿ ಮಗುಗೆ ಆಕ್ಸಿಡೆಂಟ್ ಮಾಡೋಕೆ ಹೇಳಿದ್ದೇ ವಿಕ್ಕಿ. ಅದು ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು. ಈಗ ಮಗು ಪ್ರಾಣಕ್ಕೆ ಅಪಾಯ ತಂದಿಟ್ಟಿದ್ದು ವಿಕ್ಕಿನೇ. ಇದರ ನಡುವೆ ಡಾಕ್ಟರ್ ಸ್ವಲ್ಪ ಗುದ್ದು ಅಂತ ಹೇಳಿದ್ರೆ ಜೋರಾಗಿ ಗುದ್ದಿದ್ದಾನೆ ಆ ವ್ಯಕ್ತಿ. ನಿಜಕ್ಕೂ ಪ್ರಾಣನೇ ಹೊಟ್ಟೋಗ್ಬಿಡ್ತಿತ್ತು ಅಂತ ಡಾಕ್ಟರ್ ಹೇಳ್ತಾರೆ. ಬಿಕಾಸ್ ಡಾಕ್ಟರ್ ಕೂಡ ವಿಕ್ಕಿ ಕಡೆಯವರೇ ಆಗಿದ್ದಾರೆ. ನಂತರ ಇಲ್ಲಿ ವಿಕ್ಕಿ ಪ್ರಾಣ ಹೋಗಿದ್ರೆ ದುಡ್ಡು ಕೊಡ್ತಾ ಇದೆ, ನಾಟಕ ಮಾಡ್ತಿದ್ದೆ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಬರ್ತಿದ್ದಾಗೆ ಡ್ರಾಮಾ ಮಾಡೋಕೆ ವಿಕ್ಕಿ ಶುರು ಮಾಡ್ತಾರೆ. ಮಗು ಬದುಕಬೇಕು, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬೇಗ ಆಪರೇಷನ್ ಮಾಡಿ ಬದುಕಿಸಿ ಅಂತಾರೆ. ಈ ಕಡೆ ಡಾಕ್ಟರ್ ಕೂಡ ವಿಕ್ಕಿ ಬರ್ದೇ ಇದ್ದಿದ್ರೆ ಖಂಡಿತ ಈ ಮಗು ಪ್ರಾಣನೇ ಉಳಿತಿರ್ಲಿಲ್ಲ ಅಂತ ಹೇಳ್ತಾರೆ. ಭಾರ್ಗವಿಗೆ ವಿಕ್ಕಿ ಬದಲಾವಣೆ ತುಂಬಾ ಖುಷಿ ತಂದಿದೆ. ಭಾರ್ಗವಿ ಮೀಡಿಯಾದವ್ರ ಹತ್ರ ವಿಕ್ಕಿ ತುಂಬ ಬದಲಾಗಿದ್ದಾನೆ, ಅದಕ್ಕೆ ಅವಕಾಶ ಕೊಡಬೇಕು, ಅನ್ನೋ ಒಳ್ಳೆ ರೀತಿ ಬದುಕಬೇಕು ಅಂದ್ಕೊಂಡಿದ್ದಾನೆ ಅಂತ ಆಕೆನೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾಳೆ. ಈ ಕಡೆ JP ಶಕ್ತಿ ಬಂದಾಗಿದ್ದಾರೆ. ಇವತ್ತು ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ಇನ್ನೇನು ಪ್ಲಾನ್ ಮಾಡ್ತಿದ್ದೀನಿ, ನನ್ನ ಮಗ ಮಿನಿಸ್ಟರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದಕ್ಕೆಲ್ಲ ಬೃಂದಾನೇ ಸಹಾಯ ಮಾಡ್ತಿರೋದು, ಬೃಂದಾದೇ ಪ್ಲಾನ್ ಇದಲ್ಲ, ನೀನು JP ನನ್ನ ಜೊತೆ ಇರಬೇಕು ಅಂತ ಹೇಳಿ ಶಕ್ತಿ ಕೇಳ್ಕೊತಾರೆ. JP ಕೂಡ ಒಪ್ಕೋತಾರೆ. ಇತ್ತ ಕಡೆ JP ಹತ್ರ ಬೃಂದ ಬಂದಿದೆ. ಇವತ್ತು ವಿಕ್ಕಿ ಬಗ್ಗೆ ಒಳ್ಳೆ ಮಾತುಗಳು ಬರ್ತಿದೆ. ಒಂದು ಮಗುವನ್ನು ಕಾಪಾಡಿದ್ದಾನೆ, ಇದೇ ಸಂದರ್ಭದಲ್ಲಿ ನಿಮ್ಮಿಂದ ಆಗಿರೋ ಎಲ್ಲವನ್ನ ಕೂಡ ನೀವು ಸರಿಪಡಿಸ್ಕೋಬೇಕು, ಕಳ್ಕೊಂಡಿದ್ದನ್ನು ಪಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಕೊನೆಗೂ ಇಲ್ಲಿ ಭಾರ್ಗವಿ ಒಳ್ಳೆತನವನ್ನು ಮಿಸ್ಯೂಸ್ ಮಾಡಿಕೊಂಡಂತಹ ಬೃಂದ ಮತ್ತೊಂದು ಮಹಾನ್ ಐಡಿಯಾವನ್ನು ಮಾಡೋದ್ರ ಮುಖಾಂತರ ಮಹಾನ್ ಪ್ಲ್ಯಾನನ್ನು ಮಾಡಿ ವಿಕ್ಕಿಯನ್ನು ಮಂತ್ರಿಗಿರಿಗೆ ಕೊಡಿಸೋದಕ್ಕೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡ್ತಿದ್ದಾಳೆ. ಅದಕ್ಕೆ ಗೊತ್ತಿಲ್ಲದೇನೋ ಭಾರ್ಗವಿನೇ ನಿಜಕ್ಕೂ ಹೆಲ್ಪ್ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು. ಈ ಕಡೆ ಗೋಮುಖ ವ್ಯಾಘ್ರನನ್ನು ನಂಬಿದಂತಹ ಭಾರ್ಗವಿ ನಿಜಕ್ಕೂ ಕೂಡ ಒಂದು ದೊಡ್ಡ ಅಪಾಯಕ್ಕೆ ಸಿಕ್ಬೀಳ್ತಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.